ಲಂಕೆಗೆ ಹೋಗಬೇಕು ಅನ್ನುವಾಗ ಇಲ್ಲಿ ನೋಡಿ ಒಂದು ಕಪಿ, ಈ ಸ್ವಲ್ಪ ಝೂಮ್ ಮಾಡಿ, ಒಂದು ಕಪಿ ಏನು ಮಾಡಿದೆ ಅಂದರೆ ಎರಡೂ ಕೈಯಲ್ಲಿ ಒಂದೊಂದು ಕಲ್ಲನ್ನು ಹಿಡ್ಕೊಂಡಿದೆ. ಇದು ನೋಡಿ ಇಂಟ್ರೆಸ್ಟಿಂಗ್, ಬಾಲಕ್ಕೆ ಕೂಡ ಒಂದು ಕಲ್ಲನ್ನು ಕಟ್ಟಿಕೊಂಡಿದೆ. ಇದು ನೋಡಿ ಸರ್ ಎಂತ ಇಂಟ್ರೆಸ್ಟಿಂಗ್. ಇಲ್ಲಿ ಈ ಸಮುದ್ರವನ್ನು ಎಷ್ಟು ಚೆನ್ನಾಗಿ ತೋರಿಸಿದೆ ನೋಡಿ. ಸಮುದ್ರವನ್ನು ಸರ್, ಸಮುದ್ರ ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಉತ್ತರ ನೋಡಿ. ಇಲ್ಲಿ ಮೀನುಗಳಿವೆ, ಚಿಕ್ಕದಾದ ಮೀನುಗಳು. ಇಲ್ಲಿ ಆಮೆ ತೋರಿಸಿದ್ದಾನೆ, ಹೌದಾ. ಇಲ್ಲಿ ಮೇಲ್ಗಡೆ ಕಪಿಗಳು 1 2 3 4 5 ಕಪಿಗಳನ್ನು ತೋರಿಸಿದ್ದಾನೆ ಸಾಂಕೇತಿಕವಾಗಿ. ಸುಪ್ರತೀಕ, ಇದು ಆನೆ ಹೆಸರು. ಈ ಸುಪ್ರತೀಕ ಎಂಬ ಆನೆಯೊಡನೆ ಭೀಮ ಏನು ಮಾಡ್ತಾನೆ ಅಂತಂದ್ರೆ ಹೋರಾಟವನ್ನು ಮಾಡ್ತಾನೆ. ಇದು ಮಹಾಭಾರತದಲ್ಲಿ ಬಹಳ ಡೀಟೇಲ್ ಆಗಿ ಇದರ ಡಿಸ್ಕ್ರಿಪ್ಷನ್ ಇದೆ. ಭೀಮನು ಎತ್ತಿ ಒಗೆದಂತಹ ಆನೆಗಳು ಮೇಲ್ಭಾಗದಲ್ಲಿ ಉಲ್ಟಾ ಬಿದ್ದವು ನೋಡಿ. ನೋಡಿ ಆನೆ ಕೆಳಗಡೆ ಭಾಗದಲ್ಲಿ. ಅರ್ಜುನ ಬರ್ತಾನೆ ಅನ್ನೋದನ್ನ, ಆ ರಥದಲ್ಲಿ ಬರ್ತಾನೆ ಅನ್ನೋದನ್ನ ಒಂದೇ ರಥದ ಗಾಲಿಯನ್ನ ತೋರಿಸುವ ಮುಖಾಂತರ ಎಷ್ಟು ಚೆನ್ನಾಗಿ ಇಲ್ಲಿ ಶಿಲ್ಪಿ ತೋರಿಸಿದ್ದಾನೆ. ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವುದು ಅಂತ ಒಂದು ಕಥೆ ಬರ್ತದೆ ನಮ್ಮ ಪುರಾಣಗಳಲ್ಲಿ. ಬಹಳ ಬ್ಯೂಟಿಫುಲ್ ಆದಂತಹ ಒಂದು ನೆರೇಟಿವ್ ಸರ್ ಇದು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು, ಶಿವ ಪಾರ್ವತಿ ಕಥೆ ಬರ್ತದೆ ನಮ್ಮ ಶೈವ ಪುರಾಣಗಳಲ್ಲಿ. ಶಿವ ಪಾರ್ವತಿ ಕಥೆ ಏನು ಬರ್ತದೆ ಅಂದರೆ, ಶಿವನು ಒಬ್ಬ ಬಾಲಕನ ರೂಪವನ್ನು ಧರಿಸಿ, ಅಂದರೆ ಒಬ್ಬ ಯಂಗ್ ಬಾಯ್ ಆಗಿ ಬಂದ್ಬಿಟ್ಟು ಪಾರ್ವತಿಯನ್ನು ವಿವಾಹವಾಗುವ ಪೂರ್ವದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಅವಳ ಅನುಮತಿಯನ್ನು ತೆಗೆದುಕೊಂಡು ಅವಳ ಮನಸ್ಸನ್ನು ಸೆಳಿತಾನೆ ಅನ್ನೋದು ಒಂದು ಕಥೆ ಪರಿಕಲ್ಪನೆ. ಮತ್ತೊಂದು ಕಡೆ ಪಾರ್ವತಿ ಒಂದು ದೀರ್ಘವಾದ ತಪಸ್ಸಿನಲ್ಲಿ ತೊಡಗಿರ್ತಾಳೆ. ಯಾಕೆಂದರೆ ಶಿವನೇ ನನ್ನ ಪತಿ ಆಗಬೇಕು, ನನ್ನ ಗಂಡನಾಗಬೇಕು ಅಂತ ತಪಸ್ಸನ್ನು ಮಾಡ್ತಿರ್ತಾಳೆ. ಆದರೆ ಶಿವ ಧ್ಯಾನದಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾನೆ. ಶಿವನಿಗೆ ಈ ಲೌಕಿಕ ಪರಿವೇ ಇಲ್ಲ. ಶಿವ ಬಹಳ ದೊಡ್ಡ ಧ್ಯಾನಿ ಮತ್ತು ಜ್ಞಾನಿ, ಅವನು ವಿದ್ಯೆಯ ದೇವತೆ. ಅವನಿಗೆ ಈ ಮದುವೆ ಸಂಸಾರಿಕ ಬಂಧನ ಯಾವೂ ಬೇಕಾಗಿಲ್ಲ ಅವನಿಗೆ, ಶಿವನಿಗೆ. ಅಂಥ ಸಂದರ್ಭದಲ್ಲಿ ಪಾರ್ವತಿಯ ಒಂದು ತಪಸ್ಸಿಗೆ ಮೆಚ್ಚಿಬಿಟ್ಟು ಶಿವ ಒಬ್ಬ ವಟುವಿನ ವೇಷದಲ್ಲಿ ಬಂದು ಪಾರ್ವತಿನ ವಿವಾಹ ಆಗ್ತಾನೆ ಅನ್ನೋದು ನಮ್ಮ ಬೇರೆ ಬೇರೆ ಶೈವ ಪುರಾಣಗಳಲ್ಲಿ ಬರುವಂಥ ಒಂದು ಕಥೆ. ಅದನ್ನು ಇಲ್ಲಿ ಶಿಲ್ಪಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಸ್ವಲ್ಪ ಈ ಕಡೆ ನೀವು ಬಂದರೆ ಇಲ್ಲಿ ಶಿವ ಒಬ್ಬ ವಟುವಿನ ವೇಷದಲ್ಲಿ, ವಟು ಅಂದರೆ ಆ ಕಾಲದಲ್ಲಿ ಒಂದು ಛತ್ರಿ ಅಂತೀವಲ್ಲ ನಾವು, ಛತ್ರಿ ಹಾಗೆ ಒಂದು ಇದನ್ನು ಹಿಡ್ಕೊಂಡು ಬರ್ತಾ ಇದ್ದ ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ. ಇಲ್ಲಿ ಪಾರ್ವತಿ ಯೋಗಿನಿಯ ಸ್ವರೂಪದಲ್ಲಿ ಕುಳಿತಿದ್ದಾಳೆ. ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡಿದ್ದಾಳೆ, ತನ್ನ ಹೊಟ್ಟೆಯ ಮೇಲೆ ಕೈಯನ್ನು ಇಟ್ಕೊಂಡಿದ್ದಾಳೆ, ಅಂದರೆ ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ಹಾವಿನ ಮೇಲೆ ಕುಳಿತಿದ್ದಾಳೆ ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕಾಳಮುಖ ಪಂಥದ್ದು. ಹಾವಿನ ಮೇಲೆ ಕುಳಿತಿದ್ದಾಳೆ. ಇಲ್ಲಿ ತ್ರಿಶೂಲ ಇದೆ. ಆಕೆ ಧ್ಯಾನವನ್ನು ಮಾಡ್ತಾ ಇದ್ದಾಳೆ ಅಂತ ನಮ್ಮ ಕಥಾನಕ ಶಿಲ್ಪದ ಸಂಶೋಧಕರು ನಾವು ಹೇಳೋದು. ಈಗ ನಮ್ಮ ಸರ್ ಇದಕ್ಕೊಂದು ಬೇರೆ ರೀತಿ ಅವರು ನೋಡಿ, ಈಗ ಒಂದು ವಸ್ತುವನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಬಹುದು. ಅವರು ಅಭಿಪ್ರಾಯ ಮಾಡೋದು, ಅವರೊಂದು ಇದಕ್ಕೊಂದು ವಿಶೇಷ ಒಂದು ಏನು ಇಂಟರ್ಪ್ರಿಟೇಷನ್ ಕೊಡ್ತಾರೆ ನಮ್ಮ ಪುಂಡ್ಲಿಕ್ ಸರ್. ನೋಡೋಣ ಈಗ ನಿಮ್ಮ ಇಂಟರ್ಪ್ರಿಟೇಷನ್ 100% ಕರೆಕ್ಟ್, ಅದರಲ್ಲಿ ತಪ್ಪೇನಿಲ್ಲ. ಇದು ಶೈವ ಪರಂಪರೆ ಮುಂದುವರಿಕೆ ಹೇಗಿತ್ತು, ಶೈವ ಪರಂಪರೆ ಅವ್ರ ಪೂಜಾ ರೀತಿ ಹೇಗಿತ್ತು, ಅವ್ರು ಪೂಜೆ ಹೇಗೆ ಮಾಡ್ತಿದ್ರು ಅಂತ ಅನ್ನೋದು ನೀವು. ಅಂಗೈಯಲ್ಲಿ ಲಿಂಗ ಏನು ಸರ್? ಲಿಂಗ ಇದೆ, ಅಂಗೈ ಲಿಂಗ ಇದೆ ನೋಡಿ, ಸ್ವಲ್ಪ ಕಟ್ಟಾಗಿ ಹೋಗ್ಬಿಡಿದೆ ಅದು. ನಾವು ಅಂದರೆ ಈಶ್ವರ ಅಂತಲೇ ಇತ್ತಿದ್ದು, ಈಶ್ವರ ಆರಾಧನೆ. ಆನಂತರ ಮುಂದೆ 12ನೇ ಶತಮಾನದ ನಂತರ ಲಿಂಗ ಪರಿಕಲ್ಪನೆ ಬಂತು. ಸರ್, ನನ್ನ ಪಾಯಿಂಟ್ ನಮಗೆ ನಿಮಗೆ ಬರೋದು, ಈ ಲಿಂಗ ಪರಿಕಲ್ಪನೆ ನೀವು ಹೇಳ್ತಿರಲ್ಲ, ಇದು ವಚನಕಾರರ ನಂತರ ಬಸವಣ್ಣನವರ ನಂತರ ಬಂದಿದ್ದು. ಅಂಗದಲ್ಲಿ ಲಿಂಗ, ಈ ಪೌರಾಣಿಕದಲ್ಲಿ ಲಿಂಗ ಇಲ್ಲಿ ಅವಳು ಹೆಂಗ್ ಬಂತು ಅನ್ನೋದು ಬಹಳ ಜಿಜ್ಞಾಸೆ ಪಡುವಂತ ವಿಷಯ ಸರ್. ಅದು ಲಿಂಗ ಅಲ್ಲ, ಅದು ಈಶ್ವರ. ದಯಮಾಡಿ ಅರ್ಥ ಮಾಡ್ಕೊಡ್ರಿ, ಈಶ್ವರ ಅಂತ. ಈಶ್ವರ ನಮಗೆ ನಿಮಗೆ ಜಗಳ ಬರೋದಿಲ್ಲ. ಪಾರ್ವತಿ ಲಿಂಗನೇ ಕಾನ್ಸೆಪ್ಟ್ ಇಲ್ಲ. ಹೌದು, ಈ ಮೇಲೆ ಲಿಂಗ, ಗಂಡು ಹೆಣ್ಣು, ಕೆಳಗಡೆ ಯೋನಿ, ಕರೆ ಈ ಕಾನ್ಸೆಪ್ಟ್ ಅದು. ನಾವು ಅಂಗಪೂಜೆಯನ್ನು ಮಾಡ್ತಿದ್ವಿ ಮೊದಲು, ಈಗೆಲ್ಲ ನಶಿಸೋಗಿದ್ದಾವೆ. ಈಶ್ವರನ ಮೂರ್ತಿ ಅಂತ ಹೇಳ್ತೀರಿ. ಈಶ್ವರನ ಇಲ್ಲ, ಪರಿಕಲ್ಪನೆ ಅದು. ಪರಿಕಲ್ಪನೆ ಅದೇ ಸರ್, ಇಲ್ಲಿ ಓವರ್ ಔಟ್ ಆಗಿರೋದ್ರಿಂದ ನಾವು ಎಕ್ಸಾಕ್ಟ್ ಆಗಿ ಲಿಂಗದ ರೂಪವು ಶಿವನ ಒಂದು ಇಲ್ಲ ಅಲ್ಲ ಚರ್ಚೆ ಇಲ್ಲ. ಶಿವನ ಆರಾಧನೆ ಇದೇನು, ಗಂಡು ಹೆಣ್ಣಿನ ಕಲ್ಪನೆ. ಗಂಡು ಹೆಣ್ಣು ಬಿಟ್ಟು ಈಗ ಅಮೂರ್ತ, ಇದು ಗಂಡು ಹೆಣ್ಣಿನ ಸಂಯೋಗ ಇದೆಯಲ್ಲ, ಅಮೂರ್ತ, ಅದು ಆರಾಧನೆ. ಪುಂಡ್ಲಿಕ್ ಸರ್, ಇಲ್ಲಿ ನಾಯಿ ಇದೆ ಅನ್ನೋದನ್ನು ಕೂಡ ಅವ್ರು ಗುರುತಿಸಿದ್ದಾರೆ. ಇದೇನು, ಇದು ನಾಯಿ ಇದೆ ಅಂತಂದು ಇಲ್ಲಿದೆ ನೋಡಿ. ಇಲ್ಲಿದೆ ನೋಡಿ ಸರ್, ಇಲ್ಲಿ ನಾಯಿ ಇದೆ. ಇದು ಜಡೆ, ಇದು ಇಲ್ಲ ಪಾರ್ವತಿ ಜಡೆ. ಹಿನ್ನೆಲೆಯಿಂದ ಹಾವು ಬಂದಿದೆ ನೋಡಿ, ಲಿಂಗವನ್ನು ನೆಕ್ತಾ ಇದೆ. ಅದು ಹಾವು ಲಿಂಗ ನೆಕ್ತಾ ಇದೆ. ಹೌದು, ಇಲ್ಲಿ ಹಾವಿನ ಮೇಲೆ ಕೂತಿದ್ದಾಳೆ. ಎಡೆ ಎಲ್ಲ ಇತ್ತು, ಎಡೆ ಎಲ್ಲ ಇತ್ತು. ಎಡೆ ಮಡ್ಸ್ಕೊಂಡು ಮಲಗಿರ್ಬೋದು. ಇಲ್ಲಿದೆ ನೋಡಿ ಸರ್, ಮುಂದಿದೆ. ಫ್ರಂಟ್ ಅಲ್ಲಿ ಎಡೆ ಇಲ್ಲಿದೆ. ಇದು ಆಗಿರ್ಬೋದು. ಇಲ್ಲಿದೆ ನೋಡಿ, ಇದನ್ನ ನೆಕ್ತಾ ಇದೆ ನೋಡಿ.
ಹೌದಾ? ಇಲ್ಲಿ ನೋಡಿ, ಈ ಮಣಿ ಇದೆ ನೋಡಿ, ಹಾವಿನ ಮೇಲೆ ಇಲ್ಲಿ ಮಣಿ, ಇದು ಲಿಂಗ ಆದ್ರೆ ಇದು ತ್ರಿಶೂಲ. ಎಸ್ ಸರ್, ಅದು 100% ತ್ರಿಶೂಲ. ಏನು ಆದ್ರ ಈ ಅಂಗೈಯಲ್ಲಿ ಲಿಂಗ ಇದ್ದಾಗ ಇದು 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 ತ್ರಿಶೂಲದಿಂದ ಇದು ಏನು ಅಂದರೆ ರಕ್ತ ತಿಕ್ತಾ ಇರ್ತದೆ. ಅದನ್ನ ಸವಿತಾ ಇರ್ತದೆ ನಾಯಿ. ಮತ್ತು ಇಲ್ಲಿ ಮತ್ತೆ ತಿರ್ಗಾ ಈಶ್ವರನ ಕೊಡ್ತಾರೆ ನೋಡ್ರಿ, ಲಿಂಗ ಇದೆ ಇಲ್ಲಿ ಆರಾಧನೆ. ಇದು ಇದಕ್ಕೆ ಸಂಬಂಧಿಸಿದ ನಾಗ. 2 ಹಾವು ಇದೆ ಅಲ್ಲಿ ಅಂದ್ರೆ ಒಂದೇ ಹಾವು, ಅದು 2 ಇದನ್ನು ಮಾಡಿರ್ಬೋದು. ಒಟ್ಟಾರೆ ಇದು ಪಾನವಟ್ಲು ಇದೆಲ್ಲ ಗೊತ್ತಾತಲ್ಲ ನಿಮಗೆ. ಇನ್ನೊಬ್ರು ನಮ್ಮ ಮೇಲೆ ರುದ್ರಾಕ್ಷಿ ಮೇಲೆ ಇಲ್ಲಿ ಹಾವು, ಇದು ಹಾವಲ್ಲ, ಇದು ಅವಳ ಜಡೆಯ ಒಂದು ಎಕ್ಸ್ಟೆನ್ಷನ್. ಇದು ಹಾವು ಇಲ್ಲಿ ಕೆಳಗಡೆ ಇದೆ ಅಂತ ಇನ್ನೊಬ್ರು ಇಲ್ಲಿದೆ ನೋಡಿ ವಿದ್ವಾಂಸರು ಅವರ ಒಪಿನಿಯನ್ ಕೊಡ್ತಾರೆ. ಜಡೆ ಎಕ್ಸ್ಟೆನ್ಷನ್ ಹಂಗೆ ಬರಕ್ ಸಾಧ್ಯ ಇಲ್ಲ. ಇದು ಇಲ್ಲಿದೆ. ಹಾ, ರೈಟ್. ಗೆರೆ ಹಾಕಿದೆ ನೋಡಿ. ಅಥವಾ ಮೇಲ್ಗಡೆ ಹಾವಿನ ಬಾಲ ಇರ್ಬೋದು. ಅದಂಗ್ ಇಲ್ಲ ಸರ್, ಎಲ್ಲ ಅದು ಪೂರ್ಣ ಪ್ರಮಾಣ ಶಿಲ್ಪ ಇದ್ರೆ ಏನು ಚರ್ಚೆಗೆ ಅವಕಾಶ ಇರಲಿಲ್ಲ. ಅದು ಸ್ವಲ್ಪ ಓವರ್ನೋಟ್ ಆಗಿರೋದ್ರಿಂದ ಕಲ್ಪನೆ ಕೂಡ ಬೇಕಾಗಲ್ಲ. ವಿತ್ ಆಲ್ ದಿಸ್ ಡಿಸ್ಕಷನ್ ನಂದೊಂದು ಪ್ರಶ್ನೆ ಇದೆ. ಏನನ್ನು ಹೇಳುತ್ತೆ ಇದು ಆರಾಧನೆಯನ್ನು ಹೇಳ್ತದೆ, ಆರಾಧನೆಯನ್ನು ಹೇಳ್ತದೆ, ಏಕಾಗ್ರತೆಯನ್ನು ಹೇಳ್ತದೆ. ನೀವು ಸರ್ಪದ ಮೇಲೆ ಕುಂತಂಗಿದ್ರು ಕೂಡ ಏಕಾಗ್ರತೆಯನ್ನು ಸಾಧಿಸು. ಅದು ಬಹಳ ಮುಖ್ಯ ಜೀವನದಲ್ಲಿ. ಕಷ್ಟ ಸುಖಗಳು ಏನು ಏನೇ ಎಷ್ಟು ಆಧ್ಯಾತ್ಮಿಕವಾಗಿ ಶಿವಶಕ್ತಿ ಕಲ್ಪನೆ ಇದರಿಂದ ಕೆಲಸ ಮಾಡ್ತಾ ಇದೆ. ಹೌದು. ಮುಂದೆ ಅದನ್ನೇ ಬಸವಣ್ಣವರು ಏನ್ ಮಾಡಿದ್ರು, ಅದನ್ನೇ ಶಕ್ತಿ ವಿಶಿಷ್ಟಾದ್ವೈತ ಅಂತ ಅದನ್ನ ಮುಂದೆ ಅದ್ವೈತ ಫಿಲಾಸಫಿಯನ್ನೇ ಇಲ್ಲಿ ಪಾರ್ವತಿ ಶಿವನ ಪತ್ನಿಯಾಗಿದ್ದರೂ ಕೂಡ ಆಕೆ ಇಲ್ಲಿ ಶಿವನನ್ನ ಆರಾಧನೆ ಮಾಡ್ತಾಳೆ. ಶಕ್ತಿ ಮತ್ತು ಶಿವ ಈ ಎರಡು ಕೆಲಸ ಮಾಡ್ತಾ ಇವೆ ನಮ್ಮ ಎಲ್ಲ ಇದ್ರ ಹಿಂದೆ. ಒಂದ್ ಕಡೆ ಶಕ್ತಿ ಇದೆ, ಒಂದ್ ಕಡೆ ಶಿವ ಇದ್ದಾನೆ. ಅಂದ್ರೆ ಆ ಶಿವ ಏನ್ ಮಾಡ್ತಾನೆ ಅಂದ್ರೆ ಶಕ್ತಿಯ ರೂಪದಲ್ಲಿ ಜಗತ್ತನ್ನು ನಡೆಸ್ತಾನೆ. ಈ ಶಕ್ತಿ ಶಿವನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ತಾತ್ವಿಕ ಹಿನ್ನೆಲೆ ಈ ಎಲ್ಲ ಮೂರ್ತಿ ಶಿಲ್ಪಗಳ ಹಿಂದೆ ಕೆಲಸ ಮಾಡ್ತಾ ಇದೆ. ಬಹುಶಃ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಅನ್ನೋದು ನಮ್ಮ ವಿದ್ವಾಂಸರ ಅಭಿಪ್ರಾಯ. ಸೊ ಏನೋ ಅವ್ನು ಇರ್ಬೋದು. ಈ ಶಿಲ್ಪಿ ತಲೆಯಲ್ಲಿ ಏನು ನೋಡ್ತಾ ಇದೆ ಗೊತ್ತಿಲ್ಲ. ನೋಡಿದವನು ಒಬ್ಬ ಕಲಾಪ್ರಿಯ, ನನ್ನ ತಲೆಯಲ್ಲಿ ಈ ರೀತಿ ಒಬ್ಬ ಕಲಾವಿದರು, ಒಬ್ಬ ಕಲಾ ವಿಮರ್ಶಕರು, ಆ ಕಲಾವಿದರ ತಲೆಯಲ್ಲಿ ಒಂದು ಬರ್ತದೆ, ಕಲಾ ವಿಮರ್ಶಕರ ತಲೆಯಲ್ಲಿ ಒಂದು ಬರ್ತದೆ, ಆ ಶಿಲ್ಪಿಯ ತಲೆಯಲ್ಲಿ ಏನೋ ಒಂದಿರ್ಬೋದು. ಬಟ್ ಅದ್ರ ಹಿಂದೆ ಒಂದು ತತ್ವ ಇದೆ. ಆ ಕಾಳಾಮುಖ ಪಂಥದ ಒಂದು ಪ್ರಭಾವ ಕೂಡ ಇದ್ರ ಮೇಲೆ ಇದೆ ಅಂತ ದೊಡ್ಡ ವಿದ್ವಾಂಸರು. ಆದ್ರೆ ನಾನಿಲ್ಲಿ ಹೇಳೋದೇನಂದ್ರೆ, ನಮ್ಮ 3 ಜನಗಳ ಮಾತುಕತೆ ಚರ್ಚೆ ಕಲಾ ರಸಿಕರಾಗಿ, ಕಲಾ ಪ್ರೇಮಿಗಳಾಗಿ ನಮ್ಮ ಒಂದು ಇಂಟರ್ಪ್ರಿಟೇಷನ್ ಇದು. ಅದ್ರ ತದ್ವಿರುದ್ಧ ಇದ್ರು ಇರ್ಬೋದು, ಅವ್ರವ್ರ ಅನ್ನಿಸ್ದಾಗೆ ಕಲೆಗೆ ಇದೇ ಅರ್ಥ ಅಂತ ಇರುತ್ತೆ. ಶ್ರೇಷ್ಠ ಕಲೆಗೆ ಇದೊಂದೇ ಅರ್ಥ ಅಂತ ಇರಲ್ಲ. ಪಾಡಿಗಾರ್ ಸರ್ ಅಂತ ದೊಡ್ಡ ವಿದ್ವಾಂಸರು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ನಮ್ಮ ಮಧುಸುಂದರ ಅಂತ ಪದ್ಮಶ್ರೀ ಪ್ರಶಸ್ತಿತ ಇತಿಹಾಸ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಈ ಪೌರಾಣಿಕ ಹಿನ್ನೆಲೆ ಮೇಲೆ ರಚನೆಯಾದಂತಹ ದೇವಾಲಯಗಳು, ಆ ಪೌರಾಣಿಕ ಒಂದು ಪ್ರಭಾವ ಇದ್ರ ಮೇಲೆ ಅಂತ ಅವರೊಂದು ಅಭಿಪ್ರಾಯ ಕೊಡ್ತಾರೆ. ಕಾಳಾಮುಖ ಪ್ರಭಾವ ಇದೆ ಅಂತ ಕೆಲವು ವಿದ್ವಾಂಸರು, ಹೀಗೆಲ್ಲ ಬಹಳ ದೊಡ್ಡ ವಿದ್ವಾಂಸರು ಈ ದೇವಸ್ಥಾನದ ಚರ್ಚೆ ಮಾಡಿದ್ದಾರೆ. ಆ ಎಲ್ಲ ದೃಷ್ಟಿಯಿಂದ ಇದೊಂದು ಬಹಳ ಮಹತ್ವದ ಮಾನ್ಯುಮೆಂಟ್ ಅಂತ ನಾವು ಹೇಳ್ಬೋದು ಕಲಾ ಮಾಧ್ಯಮದ. ಸರ್ ಇದನ್ನ ಸ್ವಲ್ಪ ತಗೊಂಡು ಹೋಗೋಣ, ಆಮೇಲೆ ಒಮ್ಮೆ ತಗೊಂಡು ಸರ್. ಈ ನಮ್ಮ ಪೌರಾಣ ಮತ್ತು ಕಳಾಮುಖ ದೇವಸ್ಥಾನಗಳ ಒಂದು ಪ್ರಭಾವದ ಮೇಲೆ ನಾವು ಉತ್ತರ ಕರ್ನಾಟಕದ ಕಥಾನಿರೂಪಕ ಶಿಲ್ಪಗಳ ಬಗ್ಗೆ, ಅಂದರೆ ಕಥೆಯನ್ನು ಹೇಳುವ ಶಿಲ್ಪಗಳ ಬಗ್ಗೆ ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥ ಒಂದು ಶಿಲ್ಪಗಳು ನಮಗೆ ಸಿಗ್ತಾ ಇವೆ. ನಾವು ಇಟಗಿ ಮಹಾದೇವ ದೇವಾಲಯ ಮತ್ತು ಕುಕುಂದ್ರ ನವಲಿಂಗೇಶ್ವರ ದೇವಾಲಯದಲ್ಲಿ ಹೆಚ್ಚಾಗಿ ನಾವು ಏಕದೃಶ್ಯ ಕಥಾನಗಳನ್ನು ನೋಡಿದ್ವಿ. ಇಲ್ಲಿ ಬಂದ್ಬಿಟ್ಟು ನಾವು ಬಹುದೃಶ್ಯ ಕಥಾನಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಒಂದು ರಾಮಾಯಣದ ಕಥೆಯನ್ನು ಒಂದು ಶಿಲ್ಪಗಳ ಸಿರೀಸ್ ಮೂಲಕ, ನೀವು ಈ ಕಲಾ ಮಾಧ್ಯಮದಲ್ಲಿ ಫಸ್ಟ್ ಸೀನ್, ಸೆಕೆಂಡ್ ಸೀನ್, ಥರ್ಡ್ ಸೀನ್, ಫೋರ್ತ್ ಸೀನ್ ತೋರಿಸ್ತಿರಲ್ಲ. ನಮ್ಮ ಆ ಕಾಲದ ಶಿಲ್ಪಿಗಳು ನೋಡಿ ಸರ್ ಎಷ್ಟು ಚೆನ್ನಾಗಿ ಆ ಕಥಾನಕಗಳನ್ನು ತೋರಿಸಿದ್ದಾರೆ. ಇಲ್ಲಿ ಒಂದರ ಹಿಂದೆ ಒಂದನ್ನು ತೋರಿಸ್ತಾ ಹೋಗಿದ್ದಾರೆ. ಇಲ್ಲಿ ಒಂದು ಸನ್ನಿವೇಶ ನಾವು ತೆಗೆದುಕೊಂಡ್ರೆ, ಸಮುದ್ರ ನಿರ್ಮಾಣ. ಈಗ ರಾಮನ ಭಕ್ತರಾದ ಹನುಮಂತ ಎಲ್ಲ ವಾನರರು ಕೂಡ ಸೇತುವೆಯನ್ನು ಕಟ್ಟಿ ಆ ಭಾಗಕ್ಕೆ ರಾವಣನ ಸೋಲಿಸಿ ಲಂಕೆಗೆ ಹೋಗಬೇಕು ಅನ್ನುವಾಗ ಇಲ್ಲಿ ನೋಡಿ ಒಂದು ಕಪಿ, ಈ ಸ್ವಲ್ಪ ಝೂಮ್ ಮಾಡಿ, ಒಂದು ಕಪಿ ಏನು ಮಾಡಿದೆ ಅಂದರೆ ಎರಡೂ ಕೈಯಲ್ಲಿ ಒಂದೊಂದು ಕಲ್ಲನ್ನು ಹಿಡ್ಕೊಂಡಿದೆ. ಈ ನೋಡಿ ಇಂಟ್ರೆಸ್ಟಿಂಗ್, ಬಾಲಕ್ಕೆ ಕೂಡ ಒಂದು ಕಲ್ಲನ್ನು ಕಟ್ಟಿಕೊಂಡಿದೆ. ಇದು ನೋಡಿ ಸರ್ ಎಂತ ಇಂಟ್ರೆಸ್ಟಿಂಗು. ಎಸ್, ಈ 3 ಕಲ್ಲುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲೊಂದು ಬೇರೆ ಸೀನ್ ತೋರಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಸೇತುವೆ ನಿರ್ಮಾಣ. ಇಲ್ಲಿ ಈ ಸಮುದ್ರವನ್ನು ಎಷ್ಟು ಚೆನ್ನಾಗಿ ತೋರಿಸಿದೆ ನೋಡಿ. ಸಮುದ್ರವನ್ನು ಸರ್, ಸಮುದ್ರ ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಉತ್ತರ ನೋಡಿ. ಇಲ್ಲಿ ಮೀನುಗಳಿವೆ, ಚಿಕ್ಕದಾದ ಮೀನುಗಳು. ಇಲ್ಲಿ ಆಮೆ ತೋರಿಸಿದ್ದಾನೆ, ಹೌದಾ? ಇಲ್ಲಿ ಮೇಲ್ಗಡೆ ಕಪಿಗಳು 1, 2, 3, 4, 5 ಕಪಿಗಳನ್ನು ತೋರಿಸಿದ್ದಾನೆ ಸಾಂಕೇತಿಕವಾಗಿ. ಈ 5 ಕಪಿಗಳು ಬಂದ್ಬಿಟ್ಟು ಕಲ್ ತಂದು ಹಾಕಿ ಈ ಸಮುದ್ರವನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೇತುವೆ, ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ.
ರಾಮ ಸೇತುವೆ ಕಥೆನೇ ಇದೆ. ಸೊ ಇಂಥ ಕಥಾನಕ ಶಿಲ್ಪಗಳು ಈ ದೇವಾಲಯದ ಬಹಳ ಇಂಟ್ರೆಸ್ಟಿಂಗ್ ಇದೆ ಸರ್. ಇದು ಕಲ್ಲುಗಳನ್ನು ಹೊತ್ಕೊಂಡು ಬರುವಂತಹ ಕಪಿಗಳು ಇಲ್ಲಿ ಕೂಡ ಇದೆ. ಸರ್ ಬಹುಶಃ ಇದು ನೋಡಿ ಇದು ಯುದ್ಧನೇ ಇರ್ಬೇಕು ನೋಡಿ, ಬಾಣ ಬಿಡೋ. ಹಾಂ ಸರ್, ಇಲ್ಲಿ ರಾವಣ ಕುಳಿತಿದ್ದಾನೆ. ಇಲ್ಲಿ 10 ತಲೆ ದಶಕಂಠ ರಾವಣ ಕುಳಿತಿದ್ದಾನೆ. ಅವನ ಮುಂದೆ ಒಬ್ಬನು ಅವನ ಅಟೆಂಡರ್ ಕುಳಿತಿದ್ದಾನೆ. ಇಲ್ಲಿ ಸೈನಿಕರು ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸ್ವಲ್ಪ ಓವರ್ನೋಟ್ ಆಗಿರೋದ್ರಿಂದ ಬಟ್ ಇದು ರಾಮಾಯಣದ ಸನ್ನಿವೇಶದ ಕಥಾನಕ ಸರ್ ಇದು. ಅಂದರೆ ಸರ್ ನೋಡಿ ಒಂದು ಅವ್ರ ತಂತ್ರ ನೋಡಿ ಸರ್ ನನಗನ್ಸೋದು. ಹಾಂ ಸರ್, ಈಗ ಇದು ಮೆಟ್ಟಿಲು ಪ್ರಾರಂಭ ಹತ್ತುವಾಗ್ಲೇನೆ ನೀವು ಒಳಗೆಲ್ಲ ಹೋಗಿ ಕಥೆ ನೋಡೋದಲ್ಲ. ಹೌದೌದು, ನೀವು ಬಂದು ಅಪ್ರೋಚ್ ಮಾಡಿದ ತಕ್ಷಣ ಕಥೆ ನೀವು ನೋಡಬಹುದು. ಅಂದ್ರೆ ದೇವರು ಒಳಗಿದ್ದಾನೆ, ಹೊರಗೆ ಇದೆ. ಜ್ಞಾನ ಹೊರಗಡೆ ನೀವು ನಮ್ಮ ಎಲ್ಲ ಪೌರಾಣದ ಭಾಗವತದ ಮಹಾಕಾವ್ಯದ ಕಥೆಗಳನ್ನ ನೀವು ನೋಡಬಹುದು ಅನ್ನೋದನ್ನ ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ ಸರ್ ಅವರು. ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆಗಿನ ಕಾಲದ ಅನಿಮೇಷನ್ ಸೀರೀಸ್. ಈಗ ನಾವು ರಾಮಾಯಣ ಮಹಾಭಾರತ ಎಲ್ಲ ಪುಸ್ತಕ ಓದಿದಕ್ಕಿಂತ ನಮ್ಮ ಸೀರಿಯಲ್ ನೋಡಿದ್ವಿ ತಾನೆ. ಅವಾಗೆಲ್ಲ ನೀವು ಚಿಕ್ಕವರಿದ್ದಾಗ ಬರೀತಾನೆ ರಮಾನಂದ್ ಸಾಗರ್ ರಾಮಾಯಣ ಬರ್ತಿತ್ತಲ್ಲ, ಅದನ್ನ ಓದಿದ ಮೇಲೆ ನಮಗೆ ರಾಮಾಯಣ ಮಹಾಭಾರತ ಕಥೆ ತಲೆ ಮೇಲೆ ಅಚ್ಚೊಳ್ದಂಗೆ ಆದವು ನಮಗೆ. ಹಂಗೆ ಆ ಕಾಲದಲ್ಲಿ ಸೀರಿಯಲ್ಗಳು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇಲ್ಲಾರ ಕಾಲದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಇಂತಹ ಸನ್ನಿವೇಶಗಳನ್ನ ತೋರಿಸ್ತಾ ಇದ್ರು. ನೋಡಿ ಸರ್, ಇದೊಂದು ಬಹಳ ಬ್ಯೂಟಿಫುಲ್ ಆದಂತಹ ಒಂದು ಆನೆ ಜೊತೆಗೆ ಇರುವಂತಹ ಒಂದು ಕಥೆ. ಮೋಡಗಳನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ ನೋಡಿ. ಇಲ್ಲಿ ಮೋಡಗಳನ್ನು ತೋರಿಸಿದ್ದಾನೆ. ಬಹಳ ವಿಶಿಷ್ಟವಾದ ಕಥಾನಕವನ್ನು ನಾವು ಇಲ್ಲಿ ಕಥಾನಕ ಶಿಲ್ಪವನ್ನು ನೋಡ್ತಾ ಇದ್ದೀವಿ. ಅದೇನು ಅಂತಂದರೆ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬರುವಂತಹ ಒಂದು ಕಥಾನಕ. ಭೀಮ ಸುಪ್ರತೀಕ ಅನ್ನುವಂತಹ ಒಂದು ಆನೆಯೊಂದಿಗೆ ಯುದ್ಧ ಮಾಡುವಂಥ ಕಥೆ ಮಹಾಭಾರತದಲ್ಲಿ ಬರ್ತದೆ. ಅದನ್ನು ಶಿಲ್ಪಿ ಏನು ಮಾಡಿದ್ದಾನೆ ಇಲ್ಲಿ ಬಹಳ ಸುಂದರವಾಗಿ ತೋರಿಸಿದ್ದಾನೆ. ಇದು ಇಡೀ ಕರ್ನಾಟಕದಲ್ಲಿರುವಂಥ ಒಂದು ಬಹಳ ಯುನೀಕ್ ಸ್ಕಲ್ಪ್ಚರ್ ಅಂತ, ಯುನೀಕ್ ನೆರೇಟಿವ್ ಸ್ಕಲ್ಪ್ಚರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಆನೆ ಸುಪ್ರತೀಕ ಅನ್ನುವಂಥದ್ದು ಬಹಳ ಬಲಶಾಲಿಯಾದ ಆನೆ. ಆ ಆನೆ ಬರೋದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಅದ್ರ ಸುತ್ತಲೂ ವಾದ್ಯಗಾರರು, ಹೋರಾಟಗಾರರು ಯುದ್ಧದಲ್ಲಿ ಪಾಲ್ಗೊಳ್ಳಿದ್ದಾರೆ. ಮೇಲ್ಗಡೆ ಮೋಡಗಳನ್ನು ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ. ಮೋಡಗಳನ್ನು ತೋರಿಸಿದ್ದಾನೆ. ಅದ್ರ ಮುಂದಿನ ದೃಶ್ಯಕ್ಕೆ ಸ್ವಲ್ಪ ನೀವು ಇಲ್ಲಿ ಬನ್ನಿ, ಎಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾನೆ ಇಲ್ಲಿ ಅಂದರೆ. ಸ್ವಲ್ಪ ಮೇಲ್ಗಡೆ ಬನ್ನಿ. ಭೀಮನು ಎತ್ತಿ ಒಗೆದಂತಹ ಆನೆಗಳು ಮೇಲ್ಭಾಗದಲ್ಲಿ ಉಲ್ಟಾ ಬಿದ್ದವು ನೋಡಿ. ನೋಡಿ, ಆನೆ ಕೆಳಗಡೆ ಭಾಗದಲ್ಲಿ. ಇಲ್ಲಿ ಆಕಾಶದ ಮೇಲೆ ಅವ ಚಿಮ್ಮಿ ಒಗದಾನವ. ಹಂಗ ಇಲ್ಲೇನ್ ಮಾಡ್ಯ ಅಂದ್ರೆ ಇಲ್ಲಿ ಮೋಡಗಳನ್ನ ತೋರಿಸಿದ್ದಾನೆ. ಇಲ್ಲಿ ಭೀಮನು ಭಗದತ್ತ ಅನ್ನುವಂಥವನು ಒಬ್ಬ ಕೌರವರ ಸೈನ್ಯದ ಪ್ರಮುಖ ನಾಯಕ. ಅವನು ಭೀಮನು ಭಗದತ್ತನ ಆನೆಯೊಡನೆ ನಡೆಯುವ ಹೋರಾಟದ ಸನ್ನಿವೇಶ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಸುಪ್ರತೀಕ, ಇದು ಆನೆ ಹೆಸರು. ಈ ಸುಪ್ರತೀಕ ಎಂಬ ಆನೆಯೊಡನೆ ಭೀಮ ಏನು ಮಾಡ್ತಾನೆ ಅಂತಂದರೆ ಹೋರಾಟವನ್ನು ಮಾಡ್ತಾನೆ. ಇದು ಮಹಾಭಾರತದಲ್ಲಿ ಭಾಳ ಡೀಟೇಲ್ ಆಗಿ ಇದರ ಡಿಸ್ಕ್ರಿಪ್ಷನ್ ಇದೆ. ಒರಿಜಿನಲ್ ಮಹಾಭಾರತದಲ್ಲಿ, ನಮ್ಮ ಮಹಾಭಾರತದಲ್ಲಿ ಆ ಹಿಂದ್ಗಡೆ ಅನೇಕ ಆನೆಗಳು ಈ ಎರಡು ಹೋರಾಟವನ್ನು ನೋಡಿ ಹೆದರಿ ವಾಪಸ್ ಹೋಗ್ತಾ ಇವೆ ನೋಡಿ. ಟರ್ನ್ ಹಿಂದ್ಗಡೆ ಆ ಕಡೆ ಹೋಗ್ತಾ ಇವೆ. ಇವನ್ ಸಪೋರ್ಟಿಗೆ ಅರ್ಜುನ ಬರ್ತಾನೆ ಅನ್ನೋದನ್ನ, ಆ ರಥದಲ್ಲಿ ಬರ್ತಾನೆ ಅನ್ನೋದನ್ನೇ ಒಂದೇ ರಥದ ಗಾಲಿಯನ್ನು ತೋರಿಸೋ ಮುಖಾಂತರ ಎಷ್ಟು ಚೆನ್ನಾಗಿ ಇಲ್ಲಿ ಶಿಲ್ಪಿ ತೋರಿಸಿದ್ದಾನೆ. ಇಲ್ಲಿ ಅವನ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಅವನಿಗೆ ಸಪೋರ್ಟ್ ಮಾಡಿ ಬಾಣವನ್ನು ಬಿಡ್ತಾ ಇದ್ದಾನೆ. ಇಲ್ಲಿ ಕುದುರೆಯನ್ನು ತೋರಿಸಿದ್ದಾನೆ. ದಿಸ್ ಈಸ್ ಒಂದು ದೃಶ್ಯಗಳ ನಿರೂಪಣೆಯಲ್ಲಿ, 2 ದೃಶ್ಯಗಳಲ್ಲಿ ಎಷ್ಟು ಚೆನ್ನಾಗಿ ಇಡೀ ಒಂದು ಮಹಾಭಾರತ ಒಂದು ಪ್ರಮುಖ ಎಪಿಸೋಡ್ ಅಂತೀವಲ್ಲ ನಾವೀಗ, ಎಪಿಸೋಡನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ ನೋಡಿ. ಒಂದು ಆನೆಯ ಸಂಹಾರದ ಎಪಿಸೋಡ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾನೆ. ಮತ್ತೆ ನಾವು ಇಲ್ಲಿ ಬಂದ್ಬಿಟ್ರೆ ಶಿಖರದ ಮಾದರಿ ಸರ್. ಇದು ಉತ್ತರ ಭಾರತದ ಬೇರೆ ಬೇರೆ ರೀತಿಯ ಶಿಖರಗಳನ್ನು, ದೇವಾಲಯ ಮಾದರಿಗಳನ್ನು ನೀವು ಗುಜರಾತ್, ವಿಶೇಷವಾಗಿ ಒರಿಸ್ಸಾದಲ್ಲಿ ಈ ಬೇರೆ ಬೇರೆ ಉತ್ತರ ಭಾರತದ ನಾಗರ ಶಿಖರದ ಮಾದರಿಗಳನ್ನು ನಾವು ನೋಡ್ತೇವಲ್ಲ ನೋಡಿ. ಆ ಶಿಖರದ ಮಾದರಿಗಳನ್ನು ಇಲ್ಲಿ ಕೆತ್ತಿದ್ದಾರೆ ಅಂದರೆ ಇವರಿಗೆ ನಾರ್ತ್ ಇಂಡಿಯನ್ ಟೆಂಪಲ್ ವೇರಿಯೇಷನ್ಸ್ ಕೂಡ ನಮ್ಮ ಜನರಿಗೆ ಗೊತ್ತಿತ್ತು ಅನ್ನೋ ಐಡಿಯಾ ಬರ್ತಾನೆ. ಅವುಗಳನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಅಲ್ಲಿಗೂ ಇಲ್ಲಿಗೂ ಸಂಪರ್ಕ ಕೂಡ ಇತ್ತು ಅಂತ ನಾವು ಹೇಳ್ಬೋದು. ಅಲ್ಲಿ ಸ್ಟಡಿ ಮಾಡಿರ್ಬೇಕಲ್ಲ ಅವರು. ಆ ಶಿಖರದ ಮಾದರಿಗಳನ್ನು ಇವ್ರು ಇಲ್ಲಿ ತೋರಿಸ್ತಾರೆ ಅಂದರೆ ಅವ್ರಿಗೇನೋ ಒಂದು ಐಡಿಯಾ ಇದ್ದಿರಬಹುದು. ಸೌತ್ ನಾರ್ತ್ ಇತ್ತು ಅವಾಗ. ಅಲ್ಲಿಯ ಶಿಖರದ ಮಾದರಿಗಳನ್ನು ಇಲ್ಲಿಯ ದೇವಾಲಯದ ಭಿತ್ತಿಯ ಮೇಲೆ, ವಾಲ್ ಮೇಲೆ ಡಿಪಿಕ್ಟ್ ಮಾಡ್ತಾರೆ ಅಂದರೆ, ಸೊ ಸಮ್ ವಾಟ್ ದೇ ಹ್ಯಾವ್ ಗಾಟ್ ದಿ ಈವನ್ ನಾರ್ತ್ ಇಂಡಿಯನ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ನಾಲೆಜ್ ಕೂಡ ಅವರಿಗೆ ಇರಬಹುದು ಅಂತ. ಮತ್ತೊಂದು ಭಾಳ ಇಂಪಾರ್ಟೆಂಟ್ ಕಥಾನಕ ನೋಡ್ತಾ ಇದೀವಿ ಸರ್ ನಾವೀಗ. ಇದು ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವುದು ಅಂತ ಒಂದು ಕಥೆ ಬರ್ತದೆ ನಮ್ಮ ಪುರಾಣಗಳಲ್ಲಿ. ಭಾಳ ಬ್ಯೂಟಿಫುಲ್ ಆದಂತಹ ಒಂದು ನೆರೇಟಿವ್ ಸರ್ ಇದು ವಿಶೇಷವಾಗಿ ಬರೋದು ರಾಮಾಯಣದ ಉತ್ತರಕಾಂಡದಲ್ಲಿ. ರಾಮಾಯಣದ ಉತ್ತರಕಾಂಡದಲ್ಲಿ ಒಮ್ಮೆ ರಾವಣ ಭಾಳ ದೊಡ್ಡ ಶಿವನ ಭಕ್ತ.
ಅವನು ಎಷ್ಟು ಶಿವನ ಭಕ್ತ ಆಗಿದ್ದ ಅಂದರೆ ಅವನಿಗೆ ಅಹಂಕಾರ ಬಂದ್ಬಿಡ್ತೀವಿ, ನನ್ನಂಥ ಭಕ್ತ ಇರಲ್ಲ, ನನ್ನಂಥ ವೀರ ಯಾರೂ ಇಲ್ಲ ಅಂತ. ಅದಕ್ಕೆ ಅವ ಏನು ಮಾಡ್ತಾನೆ ಅಂದರೆ ಶಿವನಿಗೆ, ಏ ಶಿವ, ನೀನು ಶ್ರೀಲಂಕಾ, ನಾನು ಲಂಕೆಗೆ ಬಾ ಅಂತ ಕರಿತಾನೆ ಶಿವನನ್ನು. ಶಿವ ಇಲ್ಲಪ್ಪ ಹಾಗೆಲ್ಲ ಬರೋಕ್ಕಾಗಲ್ಲ ಅಂದಾಗ, ನಾನು ಕೈಲಾಸ ಪರ್ವತವನ್ನೇ ಎತ್ಕೊಂಡು ಹೋಗ್ಬಿಡ್ತೀನಿ, ಅಷ್ಟು ನನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಕೈಲಾಸ ಪರ್ವತವನ್ನೇ ಅವ ಎತ್ತಿಬಿಡ್ತಾನೆ. ಎತ್ತಿದಾಗ ಅಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಹೆದರಿಬಿಟ್ಟು ಗಡಗಡಗಡ ನಡುಗ್ಬಿಡ್ತಾವೆ. ನೋಡಿ, ಇಲ್ಲಿ ಸಿಂಹ ತೋರಿಸಿದ್ದಾನೆ, ನೋಡಿ ಸಿಂಹ ತೋರಿಸಿದ್ದಾನೆ, ಇಲ್ಲೆಲ್ಲ ಜನರನ್ನು ತೋರಿಸಿದ್ದಾನೆ, ಗುಡ್ಡ ಬೆಟ್ಟವನ್ನು ತೋರಿಸಿದ್ದಾನೆ. ಸ್ವಲ್ಪ ಈ ಕಡೆ ಕಟ್ಟಾಗಿಬಿಟ್ಟಿದೆ ಭಾಗ, ಅದು ಅವೆಲ್ಲ ಇಲ್ಲಿ ಕುಬ್ಜರನ್ ಇಲ್ಲೆಲ್ಲ ನೋಡಿ ಬಾಯಿ ತೆಗೆದು ಬಿಟ್ಟಿದ್ದಾರೆ ಅವೆಲ್ಲ. ಪಾರ್ವತಿಗೆ ಕೂಡ ಭಯ ಆಗ್ತದೆ. ಪಾರ್ವತಿ ಭಯದಿಂದ ಶಿವನನ್ನ ಹೀಗೆ ಅಪ್ಕೋತಾಳಂತೆ. ಅವಳು ಡೈರೆಕ್ಷನ್ ತುಂಬ ಚೆನ್ನಾಗಿ ಬರ್ತದೆ. ಅಪ್ಪು ಹಿಡ್ಕೊಂಡ್ಬಿಡ್ತಾಳೆ ಅವಳು. ಏನಪ್ಪ ಇದು, ನಾವು ಕೂತಂತಹ ಪರ್ವತ ನಡೀತಾ ಇದ್ದೆ. ಅವಾಗ ಶಿವನಿಗೆ ತುಂಬ ಸಿಟ್ಟು ಬರ್ತದೆ. ತನ್ನ ಉಂಗುಷ್ಟ ಪಾದ ಹೆಬ್ಬರಳಿರ್ತದ, ಹೆಬ್ಬರಳಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾನೆ, ಜಸ್ಟ್ ಪ್ರೆಷರ್ ಹಾಕ್ತಾನೆ, ಸತ್ನೋಯಪ್ಪ ಅಂತ. ಆವಾಗ ನೋಡಿ ನಿಂತಹ ರಾವಣ ಈ ಪಾದವನ್ನ ಊರ್ತಾ, ನೋಡಿ ಉರಿದ, ನೋಡಿ ಇಲ್ಲಿ ಉರಿದಾನೆ, ಊರ್ಬಿಟ್ಟು ಸಿಕ್ಕೊಂಡ್ಬಿಟ್ಟೆಯಪ್ಪ ಅಂತ ಈಗ ಎಸ್ ಎಕ್ಸಾಕ್ಟ್ಲಿ ಹೀಗೆ ಕೂತು. ಆವಾಗ ಅವಂಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಹಿಂಗೆ ಒತ್ತಿ ಬಿಟ್ಟಿದ್ದಾನೆ ನೋಡಿ, ಹಿಂಗೆ ಎತ್ಕೊಂಡು ಹೋಗ್ಬೇಕವ. ಆ್ಯಕ್ಚುಲಿ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರೆಷರ್ ಹಾಕ್ಬಿಟ್ಟಿದ್ದಾನೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಕುಸಿದೋಗ್ಬಿಡ್ತಾನೆ. ಆವಾಗ ನನ್ನ ತಪ್ಪು ಅರಿವಾಯಿತು, ನಾನು ಭಕ್ತ ಇದ್ದರೂ ನನಗೆ ಅಹಂಕಾರ ಇರಬಾರ್ದು, ನನಗೆ ಓ ಭಗವಂತ ನನ್ನ ತಪ್ಪನ್ನು ಮನ್ನಿಸು, ನನ್ನ ಕ್ಷಮಿಸು ಅಂತ ಆ ಭಗವಂತನಲ್ಲಿ ವಿನಂತಿ ಮಾಡ್ಕೊತಾನೆ, ಕೇಳ್ತಾನೆ. 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಶಿವ ಅವನಿಗೆ ಅನುಗ್ರಹ ಮಾಡಿ ಅವನಿಗೆ ಚಂದ್ರಹಾಸ ಎಂಬ ಖಡ್ಗವನ್ನು ದಯಪಾಲಿಸ್ತಾನೆ ಅನ್ನುವಂಥ ಕಥೆ ನಮ್ಮ ರಾಮಾಯಣದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತದೆ. ಅದನ್ನೇ ಶಿಲ್ಪಿ ಒಂದೇ ಒಂದು ದೃಶ್ಯದಲ್ಲಿ ಅಂದ್ರೆ ಬಹುಶಃ ಈ ಕಥೆ ಏನು ಅಂದ್ರೆ ಈ ಕಥೆಗಳೆಲ್ಲ ಒಟ್ಟಾರೆ ಉದ್ದೇಶ ಏನಂದ್ರೆ ಒಂದು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳೋದು. ನಾನು ಇದೇನು ಹೇಳ್ತಿದೆ ಅಂದ್ರೆ ಸರ್, ನಾನು ಅಂತ ಮರಿಬೇಡವೋ, ವೆರಿ ಗುಡ್, ಏನೇ ವಿದ್ಯೆ ಪ್ರತಿಭೆ ಅಂದ್ರೆ ಹಾಳಾಗೋಗ್ತೀಯಾ. ನೀನು ಎಷ್ಟು ದೊಡ್ಡ ಭಕ್ತನೇ ಇರ್ಬೋದು. ರಾವಣ 10 ತಲೆ ಇದೆ ಅವನಿಗೆ. 10 ತಲೆ ಇದ್ರ ಸಂಕೇತ ಏನಂದ್ರೆ ಅಷ್ಟು ಜ್ಞಾನ ಆಗಿದ್ದವ. ಅವ ಒಬ್ಬ ಬ್ರಾಹ್ಮಣ, ವೇದಾಂಗ ಪುರಾಣಗಳನ್ನು ಓದಿದಂಥ ದೊಡ್ಡ ಜ್ಞಾನಿ, ದೊಡ್ಡ ವೀರ, ದೊಡ್ಡ ರಾಜ. ಆದರೆ ದೊಡ್ಡ ಶಿವನ ಭಕ್ತ. ಆದರೆ ಅಹಂಕಾರದಿಂದ ಮೆರಿಬೇಡ ಅನ್ನೋದನ್ನು ಈ ಕಥೆ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ಕಥಾನಕ್ಕೆ ಹೋಗೋಣ ಸರ್. ಇದು ರಾವಣನು ಆನೆಯೊಂದಿಗೆ ಮಾಡುವಂಥ ಯುದ್ಧ. ಇದು ರಾವಣನು ಒಂದು ಆನೆಯೊಂದಿಗೆ ಯುದ್ಧ ಮಾಡ್ತಾನೆ ಅವನು. ಇದು ನಮ್ಮ ಯಾವುದೇ ಭಾರತೀಯ ಪರಂಪರೆಯ ಕಥೆಗಳಲ್ಲಿ ನಮಗೆ ಸಿಗಲಿಲ್ಲ. ಆದರೆ ಈ ಜೈನರು ಕೂಡ ಏನು ಮಾಡ್ತಾರೆ ಅಂದರೆ, ರಾಮಾಯಣ ಮಹಾಭಾರತ ವೆರಿ ಪಾಪ್ಯುಲರ್ ಎಪಿಕ್ಸ್, ಅವನ್ನ ತಮ್ಮ ಕಡೆ ಕನ್ವರ್ಟ್ ಮಾಡ್ಕೋತಾರೆ. ಅಲ್ಲಿ ಬರುವಂಥ ಒಂದು ಕಥೆಯನ್ನು ಇದು ತೋರಿಸ್ತದೆ. ಬಹುಶಃ ರಾವಣ ಎಷ್ಟು ಬಲಶಾಲಿಯಾಗಿದ್ದ ಅನ್ನೋದನ್ನು ಈ ಒಂದು ಕಥಾನಕ ತೋರಿಸ್ತಾ ಇದೆ ಸರ್. ಸ್ವಲ್ಪ ಹಾಗೆ ಮುಂದೆ ಹೋಗೋಣ. ಹೀಗೆ ಬಹಳಷ್ಟು ಒಳ್ಳೊಳ್ಳೆ ಕಥಾನಕಗಳು, ಶಿಲ್ಪಗಳು, ಮೂರ್ತಿ ಶಿಲ್ಪಗಳು ನಮಗೆ ಇಲ್ಲಿ ಸಿಗ್ತಾ ಇವೆ. ನೋಡಿ, ಮತ್ತೊಂದು ಇಲ್ಲಿ ಬಹಳ ಬ್ಯೂಟಿಫುಲ್ ಆದಂತಹ ಒಂದು ಶಿಲ್ಪ. ಎಸ್, ಮತ್ತೊಂದು ಕಥಾನಕ ನಮಗೆ ಬರ್ತಾ ಇದೆ. ಕಥೆಗಳ ಪೇಜ್ ತಿರುಗಿಸಿದಾಗೆ ಒಂದು ಕಥೆ ಮತ್ತೊಂದು ಕಥೆ ಎರಡು ಹಂಗೆ ಓಪನ್ ಟೆಕ್ಸ್ಟ್ ಬುಕ್ ಸರ್. ಇದು ಗಜಾಸುರ ಸಂಹಾರ ಮೂರ್ತಿ ಅಂತ ಶಿವನ ಸಂಹಾರ ಲೀಲೆಗಳಲ್ಲಿ ಬರುವಂತಹ ಒಂದು ಕಥೆ. ನಾವು ಇಟಿಗೆ ಮಹಾದೇವ ದೇವರದಲ್ಲಿ ಈ ಕಥೆಯನ್ನು ನೋಡಿದ್ದೀವಿ. ಗಜಾಸುರ ಎಂಬ ಆನೆಯನ್ನ ಶಿವ ಸಂಹಾರ ಮಾಡಿ ಆ ಗಜಾಸುರನ ಚರ್ಮವನ್ನೇ ಪ್ರಭಾವಳಿಯನ್ನಾಗಿ ಹೊದ್ದುಕೊಂಡ ಅಂತ. ಈ ಆನೆ ಮುಖ ನೋಡಿ, ಇಲ್ಲಿದೆ ಆನೆ ಮುಖ. ಎಸ್, ಇಲ್ಲಿ ಗಜ ಚರ್ಮ ಇದೆ ಸುತ್ತಲೂ, ಪ್ರಭಾವಳಿ ಹಾಗೆ ಸ್ವಲ್ಪ. ಅದಕ್ಕೆ ಶಿವನ ಗಜ ಚರ್ಮಾಂಬರ ಅಂತಾರಲ್ಲ, ಅದರ ಹಿಂದೆ ಈ ಪೌರಾಣಿಕ ಕಥೆ ಇದೆ. ಅನೇಕ ನಮ್ಮ ಪುರಾಣಗಳಲ್ಲಿ ಈ ಇದ್ರದ್ದು ಒಂದು ಡಿಸ್ಕ್ರಿಪ್ಷನ್, ವರ್ಣನೆ ಇದೆ. ನೋಡಿ, ಅಲ್ಲಿ ನಿಂತಿರೋದನ್ನ ನೋಡಿ, ಸ್ವಲ್ಪ ಭಂಗಿ ನೋಡಿ, ಸ್ವಲ್ಪ ಹಿಂಗೆ ನಿಂತಿದ್ದಾನೆ, ಹಿಂಗೆ ನಿಂತಿದ್ದಾನೆ. ಈಗ ಈ ಮುಖ, ಈ ಕಾಲುಗಳನ್ನ ಹಿಂಗೆ ನಿಂತಿದ್ದಾನೆ. ಅದು ಶಿವನಿಗೆ ಮಾತ್ರ ಸಾಧ್ಯ, ಯಾಕಂದ್ರೆ ನಮ್ಮ ನಾಟ್ಯದ ಅಧಿದೇವತೆ ನೋಡಿ, ನಟರಾಜ. ತ್ರಿಭಂಗಿ ನಾಟ್ಯ ಅಂತಾರೆ. ಏನು ಸರ್, ಮುಖ ಕಾಣ್ತದೆ, ಎದೆ ಕಾಣ್ತದೆ, ಇಲ್ಲಿ ಹಿಂದಿನ ಭಾಗ ಕಾಣ್ತದೆ, ಕಾಲುಗಳು ಆ ಕಡೆ ಹೊರಳಿದ್ದಾವೆ. ಅಂದರೆ ಫುಲ್ ಅದು ಇದೇನಿದೆ ನಾಟ್ಯದ ಭಂಗಿಗಳು ಬಹಳ ವಿಶಿಷ್ಟ ರೂಪ ಮತ್ತು ಅತ್ಯಂತ ಮಾಸ್ಟರಿಯರಾದವ್ರಿಗೆ ಮಾತ್ರ ಅದು ಸಾಧ್ಯ. ಇವನು ಅತ್ಯಂತ ಏನೋ ಇಂಥ ಬಲಗಾಡ್ಯ ಆನೆಯನ್ನು ನಾನು ಸಂಹಾರ ಮಾಡಿದೆ ಅಂತನ್ನುವಂಥ ಆನಂದ ತುಂದಿಲನಾಗಿ ನಾಟ್ಯ ಆಡ್ತಾ ಇರೋದು. ವಂಡರ್ಫುಲ್ ಸರ್. ತ್ರಿಭಂಗಿಲಿ ಖುಷಿಲೇ ಕುಣಿತಾರೆ ಲಾಸ್ಟ್ಗೆ. ಯಾವ ಭಂಗಿ ಏನು ಸಂಬಂಧನೇ ಇಲ್ಲ. ಅದು ಅದ್ರ ಕಥೆ. ಅಂದ್ರೆ ಖುಷಿಯಾದಾಗ ಮನುಷ್ಯ ಸೆಲೆಬ್ರೇಟ್ ಮಾಡ್ತಾರೆ, ಲೆಕ್ಕ ಇಲ್ಲ. ತಾಳ್ಯಾಕ ತಂತ್ಯಾಕ ಅಂತಾರಲ್ಲ, ಬೇಂದ್ರೆ ರಾಗದ ಚಿಂತ್ಯಾಕ ಕುಣಿಯೋಣ ಬಾರ ಸಂತೋಷ ಆಗತ್ತೆ. ಇಲ್ಲಿ
ಅದೇ ಅದೇ ಅಪಸ್ಮಾರ ಮೇಲೆ ನಿಂತಿದ್ದಾನೆ. ಅಪಸ್ಮಾರ. ಇಲ್ಲಿ ಗಣೇಶನ್ ತೋರಿಸಿದ್ದಾನೆ, ಗಣಗಳನ್ನೆಲ್ಲ ತೋರಿಸಿದ್ದಾನೆ. ಒಂದು ಟೋಟಲ್ ಪಿಕ್ಚರ್ ಅನ್ನೇ. ಅಪಸ್ಮಾರನ ಬಗ್ಗೆ ಶಿವ ಅಂದ್ರೆ ನೋಡಿ, ಶಿವ ಅಂದ್ರೆ ಅವನು ಜನಪ್ರಿಯ, ಅವ್ನು ಜನ ಬೇಕು ಯಾವಾಗಲೂ. ಒಬ್ಬನೇ ಇರಲ್ಲ ನೋಡಿ. ಅಪಸ್ಮಾರ ಬಗ್ಗೆ ಒಂದು ಮಾತು. ಅಪಸ್ಮಾರ ಇವನಿದೆಲ್ಲ, ಇವನು ಅತ್ಯಂತ ಶಿವನ ಮಹಾನ್ ಭಕ್ತ. ಶಿವನಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡೋನು ಇವನು. ಅವನಿಗೆ ಅಲ್ಲ ಅಂದ್ರೇನು, ಸ್ಟೇಜ್ ಹಾಕೋನು, ಸ್ಟೇಜೇ ತಾನಾಗೋನು. ತನಗೆ ಹೆಂಗೆ ಬೇಕು, ಶಿವನಿಗೆ ಹೆಂಗೆ ನಾಟ್ಯಕ್ಕೆ ಯಾವ್ಯಾವ ರೀತಿ ಭಂಗಿಗಳು ಬೇಕು ಆಯಾ ರೀತಿ ಭಂಗಿಯಲ್ಲಿ ಅವನು ತನ್ನ ದೇಹವನ್ನು ಕುಣಿಸಿ ಹೊಳಿಸಿ ನೀವು ಎಲ್ಲ ಶಿವನ ಶಿಲ್ಪದ ಕೆಳಗಡೆ ಇರೋದು ನೋಡ್ರಿ. ಒಂದೊಂದು ಭಂಗಿ ಇದೆ. ಅಂದರೆ ಅವನು ವೇದಿಕೆಯಾಗಿ ಪರಿವರ್ತನೆ ಆಗ್ತಾನೆ. ಇವನು ಹ್ಯೂಮನ್ ಸ್ಟೇಜ್. ಹೌದು, ಅವನು ಅತ್ಯಂತ ದುರ್ಗಂಧಿತ ಅಂತ ತಿರಸ್ಕೃತ ವ್ಯಕ್ತಿ. ಅವನು ಶಿವನ ಆರಾಧಕ, ತಿರಸ್ಕೃತ ವ್ಯಕ್ತಿ. ಅದನ್ನು ಕೂಡ ನಾವು ಈ ಒಂದು ಮಾತು ಹೇಳ್ತೀವಿ, ಮೆಟ್ಲು ಮಾಡ್ಕೊಂಡು ಮುಂದಕ್ಕೆ ಹೋದ ಅಂತ. ನಮ್ಮನ್ನೆಲ್ಲ ತುಳಿದು ಮೇಲೆ ಹೋಗ್ಬಿಟ್ಟ ಗುರು ಅಂತ. ವೇದಿಕೆ ನಮ್ಮನ್ನೆಲ್ಲ ವೇದಿಕೆ ಮಾಡ್ಕೊಂಡು ಹೋದ, ನಮ್ಮನ್ನು ಮರ್ತ್ಬಿಟ್ಟು ಎಲ್ಲ ತಮ್ದ ನೋಡ್ದ ಅಂತ. ಇಲ್ಲ, ಕರೆಯೋಕ್ಕಾಗಲ್ಲ. ಅದು ಕೂಡ ಒಂದು ಅಂಗನೇ, ವೇದಿಕೆ ಕೂಡ ಒಂದು ಪ್ರಮುಖ ಅಂಗನೇ. ಅಂತ ದೊಡ್ಡ ಫಿಲಾಸಫಿ ಹೇಳ್ತಾ ಇದೆ. ಹೌದು, ಭಾಳ ದೊಡ್ಡ ಫಿಲಾಸಫಿ, ಭಾಳ ಚೆನ್ನಾಗಿದೆ ಸರ್. ಇದು ಚಾಮುಂಡಿಯ ನೃತ್ಯವನ್ನು ತೋರಿಸುವಂತಹ ಒಂದು ಸುಂದರವಾದಂತಹ ಶಿಲ್ಪ. ಚಾಮುಂಡಿನೂ ಡ್ಯಾನ್ಸರೇ. ಚಾಮುಂಡಿ ಸುತ್ತಲೂ ಆ ಗಣಗಳು, ಈ ಭೂತಗಳು ಅಂತ ಬರ್ತಾವೆ ನೋಡಿ, ಗಣಗಳು ಇದೆ ನೋಡಿ. ಕೇವಲ ಅಸ್ಥಿಪಂಜರ ಮಾತ್ರ ಇರುವಂಥ ಗಣಗಳು, ಅವುಗಳ ಮಧ್ಯೆ ಆ ಡ್ಯಾನ್ಸ್ ಮಾಡುವಂಥ ಒಂದು ಶಿಲ್ಪ ಸರ್ ಇದು. ಸ್ಮಶಾನನಾಟ್ಯ ಅಂತನೂ ಅಂತಾರೆ. ಈ ರೀತಿ ರುದ್ರೇ ಅಂತಂತಾರಲ್ಲ. ಕರೆಕ್ಟ್ ಸರ್. ಅದು ರುದ್ರಾವತಾರ, ರುದ್ರ ನೃತ್ಯ ಅಂತಾರಲ್ಲ ಆ ರೀತಿ ಸುಡುಗಾಡಿಯಲ್ಲಿ ಸುಡುಗಾಡದಲ್ಲಿ ಅಲ್ಲಿ ಯಾವುದೇ ಕಟ್ಟುಪಾಡುಗಳಿರಲಿಲ್ಲ. ಅದು ಅವ್ರ ಜೊತೆ ಬೇತಾಳಗಳು, ಅವ್ರ ಜೊತೆ ಎಕ್ಸಾಕ್ಟ್ಲಿ ಬೇತಾಳಗಳು. ಭಕ್ತರು ಮತ್ತು ಬೇತಾಳಗಳು ಕೂಡ ಅದು ಶಾಂತ ರೀತಿಯ ನೃತ್ಯ. ಪರಿಕಲ್ಪನೆಯಲ್ಲಿ ದೆವ್ವ ಅಂತ ಸೃಷ್ಟಿ ಮಾಡ್ತಾ ಭೂತ ಬೇತಾಳಗಳು ಅಲ್ಲಿ ಶಾಂತ ರೀತಿಯ ನೃತ್ಯ. ಸುಮ್ಮನೆ ಒಂದು ಚಿಕ್ಕದಾದ ನಾಟ್ಯ ಗಣಪತಿ ಹಿಂಗೆಲ್ಲ ತೋರಿಸುವಂತ ಹೋಗಿದ್ದಾರೆ. ಶಿಖರ ಭಾಗ, ಆ ಶಿಖರ ಭಾಗ ಮೇಲೆ ಬಿದ್ದು ಹೋಗ್ಬಿಟ್ಟಿದೆ ಇವಾಗ. ಆದ್ರೆ ಮುಂದೆ ಶುಕನಾಸಿ ಇದೆ ನೋಡಿ ಸರ್. ನಾವು ಇಟಗಿ ಮಹಾದೇವದವ್ರು ನೋಡಿದೇವಲ್ಲ, ಗಿಳಿಯ ಮೂಗು, ಶುಕನಾಸಿ ಪ್ರೊಜೆಕ್ಷನ್. ಅಲ್ಲಿ ಒಂದು ದೇವರ ಒಂದು ಮೂರ್ತಿ ಇರ್ತಾ ಇತ್ತು ಮಧ್ಯೆ, ಈಗಿಲ್ಲ. ಈ ಶಿಖರ ಬಿದ್ದು ಹೋಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಬಹಳ ಸುಂದರವಾಗಿ ಉತ್ತರ ಭಾರತ ಶೈಲಿಯ ನಾಗರ ಶೈಲಿ ಶಿಖರಗಳನ್ನು ಏನು ಮಾಡಿದ್ದಾನೆ ಅಂತಂದರೆ 5 ತಲಗಳಲ್ಲಿ, ಒಂದು ಫಸ್ಟ್ ಸ್ಟೇಜ್, ಸೆಕೆಂಡ್, ಥರ್ಡ್, ಫೋರ್ತ್, 5 ಪಂಚತಲ ವಿಮಾನ ಅಂತ. ನಾವು ವಿಮಾನ ಅಂದರೆ ಶಿಖರಕ್ಕೆ ಒಂದು ಹೆಸರು. ಸೊ ಪಂಚತಲ ವಿಮಾನವನ್ನು ಹೊಂದಿರುವಂಥ ಶಿಖರ. ಮೇಲಿಂದ ಪೂರ್ತಿ ಶಿಖರ ಇದ್ದರೆ ಇದು ಯಾವ ಮಾದರಿ ಅಂತ ಹೇಳ್ಬೋದು. ಔತ್ತರೇಯ ದ್ರಾವಿಡ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ, ಕೆಲವರು ಬೇರೆ ಅಭಿಪ್ರಾಯ ಪಡ್ತಾರೆ. ಏನೇ ಇರಲಿ, ಸೊ ಹೀಗೆ ಒಂದು ಬಹಳ ಸುಂದರವಾದಂತಹ ಪ್ರವಾಸಿಗರಿಗೆ ಬಹಳ ಒಂದು ಖುಷಿ. ನೋಡಿ, ನಮ್ಗೆ ಎಷ್ಟು ಖುಷಿ ಆಯಿತು ಈ ದೇವಾಲಯ ನೋಡಿಬಿಟ್ಟು. ಆ ಕಾಶಿ ವಿಶ್ವೇಶ್ವರ ದೇವಾಲಯಕ್ಕೆ ನಮ್ಮೆಲ್ಲ ವೀಕ್ಷಕರು ಬರಲಿ, ನೋಡಲಿ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಪರವಾಗಿ ನಾವು ಅವರಿಗೆ ಭಾಳ ಸ್ವಾಗತ ಕೋರೋಣ. ಹಾಗೆಯೇ ಸ್ವಲ್ಪ ನೀವು ಹಿಂದೆ ನೋಡಿಬಿಟ್ರೆ ಇನ್ನೊಂದು ಪ್ರಮುಖವಾದ ದೇವಾಲಯ ಇದೆ, ನನ್ನೇಶ್ವರ ದೇವಾಲಯ ಅಂತ. ಸರ್, ನನ್ನೇಶ್ವರ ದೇವಾಲಯ ಅಂದರೆ ಇದು ಗರ್ಭಗೃಹ, ಅಂತರಾಳ ಮತ್ತು ತೆರೆದ ಸಭಾಮಂಟಪ ಇದೆ ನೋಡಿ ಸರ್. ಎಷ್ಟು ಚೆನ್ನಾಗಿದೆ, ಓಪನ್. ನಮ್ಮ ಇಡೀ ಮಹಾದೇವದೇವರು ನೋಡಿದಲ್ಲ, ತೆರೆದ ಸಭಾಮಂಟಪ. ಈ ಕಾಶಿ ವಿಶ್ವವಿದ್ಯಾಲಯ ಇರೋ ಹಾಗೆ ಅಲ್ಲಿ ಕಥಾನಕ ಶಿಲ್ಪಗಳು, ಆಮೇಲೆ ನಮ್ಮ ನಾಗರ ದ್ರಾವಿಡ ಶೈಲಿಯ ದೇವಾಲಯ ಮಾದರಿಗಳು ಹಾಗೇನು ಅನ್ಕಲ್ಲ. ತುಂಬ ಪ್ಲೇನ್ ಆಗಿದೆ, ತುಂಬ ಸರಳವಾದಂಥ ಒಂದು ಸುಂದರವಾದ ದೇವಾಲಯ. ಇಲ್ಲಿರೋ ಹಾಗೆ ಕೋಷ್ಠ ಪಂಜರಗಳೇನಿವೆ ಅಲ್ಲ, ಕೋಷ್ಠ ಪಂಜರಗಳು, ಸ್ತಂಭಗಳ ಮಾದರಿಗಳು ಕೂಡ ಹೊರಗಡೆ ಇವೆ. ಹಾಗೆಯೇ ಬೇರೆ ಬೇರೆ ರೀತಿಯ ಕಂಬಗಳು, ನಮ್ಮ ರುದ್ರಕಾಂತ ಆಮೇಲೆ ಬ್ರಹ್ಮಕಾಂತ ರೀತಿಯ ದೇವಾಲಯಗಳ ಕಂಬಗಳು ಕೂಡ ಇವೆ. ಚಿಕ್ಕದಾದ ಚೊಕ್ಕದಾದ ದೇವಾಲಯ. ಆ ದೇವಾಲಯ ಹಿಂದೆ ಬಯಲಿದೆ ನೋಡಿ ಸರ್, ಬಯಲು ಸ್ವಲ್ಪ ಹಿಂಗೆ ಬನ್ನಿ, ಗ್ರೌಂಡು, ಖಾಲಿ ಗ್ರೌಂಡ್ ಇದೆಯಲ್ಲ, ಇದು ಭಾಳ ಒಂದು ಇಂಪಾರ್ಟೆಂಟ್ ಸರ್. ಇದು ನಮ್ಮ ಪ್ರವಾಸಿಗರಿಗೆ ಇಲ್ಲೇ. ಹಾಂ ಸರ್, ಯಾಕಂದರೆ ಈಗ ಸುಮಾರು ವರ್ಷಗಳ ಕಾಲ ಇಲ್ಲಿ ನಮ್ಮ ಲಕ್ಕುಂಡಿ ಉತ್ಸವ ನಡೀತಾ ಇತ್ತು. ನಿಮ್ಮಂಥ ಪ್ರವಾಸಿಗರು ಬೇರೆ ಬೇರೆ ಬೆಂಗಳೂರು, ಬಾಂಬೆ, ಪೂನಾದಿಂದ ಎಲ್ಲ ಬಂದು ಈ ನಮ್ಮ ಲಕ್ಕುಂಡಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ರು. ಸರ್ಕಾರ ಕೂಡ ಸಾಕಷ್ಟು 30 ಲಕ್ಷ 50 ಲಕ್ಷದವರೆಗೆ ಅನುದಾನ ಕೊಟ್ಬಿಟ್ಟು ಈ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದರೆ, ಆ ನನ್ನೇಶ್ವರ ದೇವಾಲಯ ಆ ಸ್ಟೇಜ್ ನೋಡಿ, ಸ್ಟೇಜ್ ಅದನ್ನೇ ಬ್ಯಾಕ್ಗ್ರೌಂಡ್ ಸ್ಟೇಜ್ ಮಾಡೋದಪ್ಪ.
ಏನು LED ಪಲಿಡಿ ಅದನ್ನೇ ಬ್ಯಾಕ್ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಒಳ್ಳೊಳ್ಳೆ ಸಂಗೀತ, ದೊಡ್ಡ ದೊಡ್ಡ ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು, ನಮ್ಮ ವಿಜಯ ಪ್ರಕಾಶ್ ಅವರು ಬರ್ತಾರಲ್ಲ ಟಿವಿಯಲ್ಲಿ, ವಿಜಯ ಪ್ರಕಾಶ್ ಅವರು ಬಂದು ಇಲ್ಲಿ ನಾವು ರಾತ್ರಿ 2 ಗಂಟೆ 3 ಗಂಟೆವರೆಗೆ ನೋಡಿದ್ದೀವಿ ಕಾರ್ಯಕ್ರಮ. ವಿಜಯ ಪ್ರಕಾಶ್ ಅವರು ಹಾಡಾಡೋರು. ಸೊ ಆ ಲಕ್ಕುಂಡಿ ಉತ್ಸವದ ಪರಿಣಾಮವಾಗಿ ಇಲ್ಲಿ ಕೆರೆಯ ಅಭಿವೃದ್ಧಿ ಆಯಿತು. ಇಲ್ಲಿ ನೋಡಿ ಒಳ್ಳೊಳ್ಳೆ ರಸ್ತೆಗಳ ಇಲ್ಲಿ ಇಂಪ್ರೂವ್ಮೆಂಟ್, ರಸ್ತೆಗಳ ಅಭಿವೃದ್ಧಿ ಆಯಿತು ಮಾಡಿದ್ದಕ್ಕೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದೇವಾಲಯ ಆಸಕ್ತಿ ಇರಲ್ಲ, ಅವ್ನು ವಿಜಯ ಪ್ರಕಾಶ್ ಹಾಡು ಕೇಳಲಿಕ್ಕೆ ಬರ್ತಾನೆ. ಅದೇನಿಲ್ಲ ಖಾಲಿ ಪಾಟ್ಲು ತೆರೆದು ಬರ್ತಾವಲ್ಲ ಸರ್ ಹಾಡು, ನಮ್ಮ ಪಡ್ಡೆ ಹುಡ್ರು ಆಡ್ತಾರಲ್ಲ ಅಂತ ಹಾಡು ಕೇಳಿಕ್ ಬಂದವ್ನು ಏನು ಮಾಡ್ತಾರೆ, ಏನೋ ತುಂಬ ಚೆನ್ನಾಗಿದೆಯಲ್ಲಪ್ಪ ಅಂತ ನೋಡಿ ಈ ನಮ್ಮ ಶಿಲ್ಪ ವೈಭವ ನೋಡಿ ಆಸಕ್ತಿ ಬರುತ್ತೆ, ಪ್ರೀತಿ ಬರುತ್ತೆ. ಏನಪ್ಪ ನಮ್ಮ ಊರ ಪಕ್ಕದಲ್ಲೇ ಲಕ್ಕುಂಡಿ ಇದೆ, ಇಂಥ ಒಳ್ಳೊಳ್ಳೆ ದೇವಾಲಯವೇ ನಾನು ನೋಡೇ ಇಲ್ಲಲ್ಲ ಅಂತ ವಿಜಯ ಪ್ರಕಾಶ್ ಹಾಡು ಕೇಳ್ಕೊಂಡ್ಬಿಟ್ಟು ಹಂಗೆ ಒಂಚೂರು ನಮ್ಮ ದೇವಾಲಯವನ್ನು ನೋಡ್ಕೊಂಡ್ಬಿಟ್ಟು ಐತಿಹಾಸಿಕ ಪ್ರಜ್ಞೆ ಅವನಲ್ಲಿ ಉದ್ಭವ ಆಗುತ್ತೆ. ಈ ಒಂದು ಪ್ರಯತ್ನ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾ ಬಂದಿದೆ. ಜನರಿಗೆ ಪಾಪ್ಯುಲರ್ ಇರುವಂಥದ್ದು ಕೊಟ್ಬಿಟ್ಟು ಕರೆಸಿ ನಮ್ಮ ಐತಿಹಾಸಿಕ ಪ್ರಜ್ಞೆ, ನಮ್ಮ ಸಂಸ್ಕೃತಿ ಪ್ರಜ್ಞೆ ಇದನ್ನು ಮೂಡಿಸೋದು ಮಾಡ್ತಾ ಇದೆ ಸರ್ಕಾರಕ್ಕೆ. ನಾವು ನಮ್ಮ ಇತಿಹಾಸ ಪ್ರಿಯಕ್ಕೆ ಧನ್ಯವಾದ ಹೇಳಿ, ಈ ಕರೋನಾ ಒಂದು ಬಂದುಬಿಟ್ಟು ಸ್ವಲ್ಪ ನಿಂತು ಹೋಗ್ಬಿಟ್ಟಿದೆ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಐತಿಹಾಸಿಕರಿಗೆ ಗಮನ ಹರಿಸಿ ಮತ್ತೆ ಅದನ್ನೇ ಚಾಲೂ ಮಾಡಿದರೆ ಲಕ್ಕುಂಡಿ ಉತ್ಸವ ಕಮ್ಮಿಯಾಗಿದೆ. ಮತ್ತೆ ಲಕ್ಕುಂಡಿ ಉತ್ಸವ ಮಾಡಿ ಎಲ್ಲ ಜನ ಬಂದ್ಬಿಟ್ಟು ಈ ಲಕ್ಕುಂಡಿ ಉತ್ಸವದಲ್ಲಿ ಪಾಲ್ಗೊಳ್ಳಿ ದೊಡ್ಡ ದೊಡ್ಡ ಸಂಗೀತಗಾರರು, ಕಲಾವಿದರನ್ನು ನೋಡೋದ್ರ ಜೊತೆಗೆ ನಮ್ಮ ಐತಿಹಾಸಿಕ ದೇವಾಲಯಗಳನ್ನು ಕೂಡ ನೋಡಿ ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ, ವಾಸ್ತುಶಿಲ್ಪ, ಮೂರ್ತಿಶಿಲ್ಪವನ್ನು ನೋಡಲಿ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಹಾರೈಕೆ ರೀ. ಬರ್ತೀರಲ್ಲ? ಯಾಸ್ ಸರ್, ಬರ್ರಿ ನಮ್ಮ ಮಿರ್ಚಿ ಬದಿಕಾಯಿ ತಿಂದು ಹೋಗ್ರಿ ಸರ ಎಲ್ಲ ನೀವು ಬೆಂಗಳೂರು ಮೈಸೂರು ಮಂದಿ. ಹೌದು, ಎಸ್ ಸರ್, ಲೈಟ್ ಹಾಕಿದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.